ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ದೇಹಕ್ಕೆ ಆರೋಗ್ಯ ನೀಡುವಂತಹ ಮಂಗಳೂರಿನ ಸ್ಪೆಷಲ್ ರೆಸಿಪಿ ಅರಿಶಿಣದೆಲೆ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ. ಅರಿಶಿಣದೆಲೆ ಸಿಹಿ ಕಡುಬು ರೆಡಿ. ಅಣ್ಣ ಅದಕ್ಕೆ ನನಗಂತೂ ನಿಮ್ಮನ್ನ ನೋಡಿದಾಗೆ ಅನ್ನಿಸ್ತಿದೆ. ಸುಮ್ಮನೆ ನಾವು ಹೀಗೆಲ್ಲ ಆಡ್ತಿರ್ಲಿಲ್ಲ. ನಿಮ್ಮ ಮಾತುಗಳು ಬೇರೆ ಇರ್ಬೋದು, ಆದ್ರೆ ನಿಮ್ಮ ಮನ್ಸಲ್ಲಿ ಇದ್ದಿದ್ದು ಇದೆ ತಾನೆ. ಕಳ್ಳ 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 ಚಪ್ಪಲಿ ಕಳ್ಳ ಚಪ್ಪಲಿ ಕಳ್ಳ ಅಲ್ಲಿ ನೋಡು ನನ್ನ ಚಪ್ಪಲಿ ಕದ್ದಿದ್ದಾನೆ. ನೆಗದ್ ಬಿತ್ತು ನನ್ ಚಪ್ಲಿನ ಕದಿತೇನೋ ಚಪ್ಲಿ ಕಳ್ಳ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ಪ್ರಸಾದದ ಕಳ್ಳ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ರೆ ನಂಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ಅವತ್ತಂತೂ ಮಾವ ನಿಮ್ಮನ್ನ ಎಷ್ಟು ಬೈದ್ಬಿಟ್ರಲ್ವಾ? ಹೌದು ತುಳಸಿಯವರೇ, ಆದರೆ ಆ ಬೈಗುಳನೇ ಇವತ್ತು ನಮಗೆ ಆಶೀರ್ವಾದ ಆಗಿದೆ ನೋಡಿ. ಅಯ್ಯಯ್ಯೋ, ನಾನು ನಿಮ್ಮ ಚಪ್ಪಲಿ ಕದಿತಿರ್ಲಿಲ್ಲ. ಅದು ನನ್ನ ಚಪ್ಪಲಿ ಮೇಲೆ ನಿಮ್ಮ ಚಪ್ಪಲಿ ಇತ್ತು, ಅದನ್ನು ತೆಗಿತಿದೆ ಅಷ್ಟೆ. ನೆಗದ್ ಬಿತ್ತು ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನೀನು ಚಪ್ಲಿ ಕದ್ದಿದ್ದನ್ನ ನಾನು ನೋಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ನಾನು ಇಲ್ಲಿ ಚಪ್ಪಲಿ ಕದಿಯಕ್ಕೆ ಬಂದಿಲ್ಲ, ನನ್ನ ಚಪ್ಪಲಿ ತಗೋತಿದ್ದೆ ಅಷ್ಟೇ. ಇಂಥ ಸುಳ್ಳಿಗೆಲ್ಲ ಮರಳಾಗೋನಲ್ಲ ನಾನು. ನೋಡಕ್ ಸಭ್ಯಸ್ಥನ ತರ ಕಾಣಿಸ್ತೀಯಾ? ಚಪ್ಲಿ ಕದಿತ್ಯಾ? ನಿನ್ನಂತವ್ರನ್ನ ಪೊಲೀಸ್ಗೆ ಇಟ್ಕೊಡ್ತೀನಿ. ಚಪ್ಲಿ ಕಳ್ಳ, ಚಪ್ಲಿ ಕಳ್ಳ. ನಿಂತ್ಕೊಳ್ಳೋ ನಿಂತ್ಕೊಳ್ಳೋ, ಹೋಗು ಹೋಗು, ಎಲ್ಲೋಗ್ತೀಯಾ? ಈ ಚಿಂಟು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಇವತ್ತು ಮಾಡ್ತೀನಿ ಅವನಿಗೆ. ಈ ಮನೆ ಸಂತೋಷ ನಾಶ ಆಗ್ಬೇಕು, ನೆಮ್ಮದಿ ಸಮಾಧಿ ಸೇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಆ ಮಗುನ ಇದೇನಿದು? ಮಗು ಒಬ್ಳನ್ನೇ ರೂಮಲ್ಲಿ ಬಿಟ್ಬಿಟ್ಟು ಎಲ್ರೂ ಎಲ್ಲೋ ಹೋಗ್ಬಿಟ್ಟಿದಾರಲ್ಲ. ಇರ್ಲಿ, ಇದೇ ನನಗೆ ಸಿಕ್ಕಿರೋ ಚಾನ್ಸು. ಯಾರಾದ್ರೂ ನೋಡೋ ಅಷ್ಟರಲ್ಲಿ ಇವಳನ್ನ ಎತ್ಕೊಂಡು ಹೋಗ್ಬಿಡ್ಬೇಕು. ಓ, ನಾನು ಇಲ್ಲೇ ಇದ್ದೀನಿ. ಓ ನನ್ನ ಯಾರು ಇವಳು? ಇವಳು ಯಾಕೆ ಮಗು ಹತ್ರ ಇದ್ದಾಳೆ? ಓ, ಅವತ್ತು ತುಳಸಿಗೆ ಅಟ್ಯಾಕ್ ಆಗುವಾಗ ಯಾವುದೋ ಹೆಂಗಸು ಪ್ರಾಣ ಉಳಿಸಿದ್ಲು ಅಂತ ಹೇಳಿದ್ನಲ್ಲ, ಅದು ಇವಳೇನಾ? ಯಾರು ಇವಳು? ಮುಖನೇ ಕಾಣಿಸ್ತಿಲ್ವಲ್ಲ. ಅಪ್ಪ ಅಮ್ಮ ಬನ್ನಿ. ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸ್ಫೂರ್ತಿನೇ ಅಮ್ಮ ಅಪ್ಪ. ಈ ಮನೇಲಿ ನಗು ತುಂಬು ತುಳುಕ್ತಿರೋದಕ್ಕೆ ಕಾರಣ ಇವ್ರೆ. ಇಲ್ಲ 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 ಇಲ್ಲ, ಈ ಮನೆಯಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಿರೋದಕ್ಕೆ ಕಾರಣ ಇವರು.
ನಮ್ಮ ಮನೆ ನಂದು ಗೋಕುಲ ಆಗಿದೆ ಅಂದರೆ ಅದು ತುಳಸಿಯವರಿಂದ. ತುಳಸಿಯವರು ಈ ಮನೆಗೆ ತಾಯಿಯಾಗಿ, ನಾವೆಲ್ಲ ಅಪ್ಪಿತಪ್ಪಿ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋ ಗುರುವಾಗಿ, ನನಗೆ ಸಮಾಧಾನ ಮಾಡೋ ಸಂಗಾತಿಯಾಗಿ, ನಮ್ಮೆಲ್ಲರಿಗೂ ಧೈರ್ಯ ಕೊಡೋ ಮಮತೆಯ ಮೂರ್ತಿಯಾಗಿ ಈ ಮನೆಗೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ. ನಿಜವಾಗ್ಲೂ ಅದೃಷ್ಟವಂತೆ ನಾನು ನಿಮ್ಮೆಲ್ಲರ ಪ್ರೀತಿನ ಪಡ್ಕೊಂಡಿದ್ದೀನಿ. ಹಾಗೆ ನೋಡೋಕ್ಕೋದ್ರೆ ನಂದ ಗೋಕುಲ್ದಂಥ ಮನೆಗೆ ನಾನು ಬಂದಿರೋದು ನನ್ನ ಪುಣ್ಯ. ಅಮ್ಮ, ಹಾಗಿದ್ರೆ ನಾವೆಲ್ಲರೂ ಪುಣ್ಯವಂತ್ರೆ. ಆದರೆ ನಮ್ಗೆ ಒಂದೇ ಒಂದು ಕಿರಿಕಿರಿ ಆಗಿದೆ, ಏನು ಗೊತ್ತಾ? ನಂತರ ಆ್ಯಕ್ಟ್ ಮಾಡಿದ್ನಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ನಾನು ಯಾವಾಗಮ್ಮ ಆ ರೀತಿ ಆಡ್ತೀನಿ, ಯಾವಾಗಲೂ ಸಿಡ ಅಂತಾನೆ ಆ್ಯಕ್ಟ್ ಮಾಡ್ದ. ನೀನ್ ಹೇಗೆ ಆಡ್ತೀಯ ನಾನು ಅದನ್ನೇ ಆಕ್ಟ್ ಮಾಡಿ ತೋರಿಸಿದ್ದು. ಇವಾಗ್ಲೂ ನೋಡು ಒಳ್ಳೆ ಸಿಡ ಅಂತಿದ್ಯಾ. ಇಬ್ರು ಸರಿಯಾಗಿದ್ದೀರಾ. ಅಣ್ಣ ತಮ್ಮಂದ್ರಿಬ್ರು ಬೇರೆ ಬೇರೆ ಅಂತ ತೋರ್ಸೋದೇ ಬೇಕಾಗಿಲ್ಲ. ಮುಖ ಬೇರೆ, ಕ್ಯಾರೆಕ್ಟರ್ ಒಂದೇ.